18 ವರ್ಷದಿಂದ ಆರ್ ಸಿ ಬಿ ಅಭಿಮಾನಿಗಳ ಜೋಶು ಕಮ್ಮಿ ಆಗಿಲ್ಲ. ಈ ಸಲ ಕಪ್ ನಮ್ಮದೇ ಅನ್ನೋ ಜೋಶ್ ಕೂಡ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಎಲ್ಲ ಕೇಳಿದ್ರು ಯಾವುದೇ ಕ್ರಿಕೆಟ್ ಮ್ಯಾಚ್ ಇರ್ಬೋದು, ನಮ್ಮ ICC ಚಾಂಪಿಯನ್ಶಿಪ್ಪಲ್ಲೂ ಈ ಸಲ ಕಪ್ ನಮ್ಮದೇ ಅನ್ನೋ ಮಾತುಗಳನ್ನ ಕೇಳ್ಕೊಂಬಂದಿದ್ದೀವಿ. ಸೊ ಆರ್ ಸಿ ಬಿ ಮೇಲೆ ಎಷ್ಟು ಹೋಪ್ಸ್ ಇದೆ, ಎಕ್ಸ್ಪೆಕ್ಟೇಷನ್ಸ್? 18 ವರ್ಷ ಅಲ್ಲ, ಇನ್ನು 18 ವರ್ಷ ಆದರೂ ಇನ್ನೂ ಕ್ರೇಜ್ ಜಾಸ್ತಿ ಆಗ್ತಾ ಇರುತ್ತೆ. ಪ್ಯಾನ್ ಇಂಡಿಯಾ ನೋಡಿ, ಬೆಂಗಳೂರಲ್ಲ, ಮುಂಬೈಲಿ ಆಡಲಿ, ಅಹಮದಾಬಾದಲ್ಲಿ RCB ಫ್ಯಾನ್ಸ್ ಇದ್ದೇ ಇರ್ತಾರೆ. RCB ಫಾರ್ ಎವರ್, ಫ್ಯಾನ್ ಫಾರ್ ಎವರ್ ಅಷ್ಟೇ. ಈಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಒಂದು 6-7 ಮ್ಯಾಚ್ ಇದೆ. ಹೌದು, ನೀವು ಹೋಗ್ತೀರಾ? ಪಕ್ಕ ಟಿಕೆಟ್ ಆಲ್ರೆಡಿ ಟ್ರೈ ಮಾಡ್ತಾ ಇದ್ದೀವಿ. ಟಿಕೆಟ್ಗೆ ಫುಲ್ ಆಗಲೇ ಪ್ರಿಪ್ರೇಷನ್ಸ್ ಜೋರಿದೆ. ಟ್ರೈ ಮಾಡ್ತಾ ಇದ್ದೀವಿ, ನಾವು ಫ್ಯಾಮಿಲಿ ಸಮೇತ ಹೋಗ್ಬಿಡ್ತೀವಿ. ಸರ್, ಈಗ ಆರ್ ಸಿ ಬಿ ಪ್ಲೇ ಆಫ್ಸಿಗೆ ಬಂದು ಸೋತೋಗ್ಬಿಟ್ಟಿದೆ, ಸೆಮಿಫಿನಾಲಿಗೆ ಬಂದು ಸೋತಿದೆ, ಈ ಥರ ಫೈನಲ್ಗೂ ಬಂದು ಸೋತಿದೆ. ಅದೆಲ್ಲ ಒಂದು ಕ್ರೇಜು. ಬಂದು ಸೋತ್ರು ಕೂಡ ಇನ್ನೂ ಕ್ರೇಜ್ ಜಾಸ್ತಿ ಆಗ್ತಾ ಇರುತ್ತೆ. ಗೆದ್ದಷ್ಟು ಕ್ರೇಜು ಸೋತೋಗಿ ಜಾಸ್ತಿ ಇರೋದು ಆ್ಯಕ್ಚುಲಿ. ಹಾಗಾಗಿ ನೀವು ಆರ್ ಸಿ ಬಿನ ಈ ಸಲನೂ ಅಭಿಮಾನಿಗಳು ಯಾವ ಸಲನೂ ಅಭಿಮಾನಿ, ಈ ಸಲ ಅಲ್ಲ, ನೆಕ್ಸ್ಟ್ ಸಲ ಕಪ್ ನಮ್ಮದೇ, ನೆಕ್ಸ್ಟ್ ಸಲ ಕಪ್ ನಮ್ಮದೇ, ಈ ಸಲ ಅಲ್ಲ, ನೆಕ್ಸ್ಟ್ ಸಲನೂ ಕಪ್ ನಮ್ಮದೇ ಅಂತ ನಮ್ಮ ಒಂದು ಫಾರ್ಮೆಟ್ ಇರುತ್ತೆ. ಅಂದರೆ ನಮ್ಮ ಆರ್ ಸಿ ಬಿ ಅಂದರೆ ಹೆಂಗೆ ಅಂದರೆ, ಆರ್ ಸಿ ಬಿ ಪ್ಲೇಯರ್ಸು ಸ್ಟಾರ್ಟಿಂಗಿಂದ ತುಂಬ ಅದ್ಭುತವಾಗಿ ಆಡ್ಕೊಂಬಂದ್ಬಿಡ್ತಾರೆ. ಇಲ್ಲ ಯಾವುದು ಎಲ್ಲ ಒಂದೇ ಫಾರ್ಮಲ್ಲಿ ತೊಗೊಂಬರ್ತಾರೆ, ಲಾಸ್ಟಲ್ಲಿ ಎಡುತ್ತಾರೆ. ಏನು ಮಾಡ್ತಾರೆ ಆ ಥರ ಆಡಿದಾಗ ನಮಗೆ ಎಷ್ಟು ಬೇಜಾರಾಗತ್ತೆ. ಅದನ್ನು ಈ ಸಲ ಏನೆಲ್ಲ ಸರಿ ಮಾಡ್ಕೋಬೋದು ಆರ್ ಸಿ ಬಿ ಪ್ಲೇಯರ್ಸು? ಈ ಸರಿ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ. ಈಗ ಇಷ್ಟು ದಿನ ಗೇಲಿದ್ರು, ಎಬಿಡಿ ಇದ್ರು, ಒಳ್ಳೊಳ್ಳೆ ಘಟಾನುಘಟಿಗಳಿದ್ರು, ಆದ್ರೂ ಗೆಲ್ಲೋ ಕನಸು ಎಲ್ಲ ನುಚ್ಚು ನೂರು ಆಗ್ತಾಯಿತ್ತು ಲಾಸ್ಟಲ್ಲಿ. ಬಟ್ ನೋಡೋಣ, ಈ ಸತಿ ಯೂತು ಹೊಸ ಕ್ಯಾಪ್ಟನ್ನು ಏನಾಗುತ್ತೆ ನೋಡೋಣ. VK18 18 ವರ್ಷ 2 ಮ್ಯಾಚ್ ಆಗುತ್ತೆ ನೋಡೋಣ. ಜೆರ್ಸಿ ನಂಬರ್ ವರ್ಷ 2 ಮ್ಯಾಚ್ ಆಗುತ್ತೆ ನೋಡೋಣ. ಈಗ ನಮ್ಮ ಆರ್ ಸಿ ಬಿಗೆ ಒಳ್ಳೆ ಜೋಶಲ್ಲಿ ವೆಲ್ಕಮ್ ಸಿಕ್ಕಿದೆ. ಅನ್ಬಾಕ್ಸಿಂಗ್ ತುಂಬಾ ಅದ್ದೂರಿಯಾಗಿ ನಡೆದಿದೆ ಚಿನ್ನಸ್ವಾಮಿಯಲ್ಲಿ. ಫ್ಯಾನ್ ಬೇಸ್ ನೋಡಿ ಎಲ್ಲ ಇಡೀ ಬೇರೆ ಟೀಮ್ಗಳ ಫ್ಯಾನ್ಸ್ಗೂ ಸ್ವಲ್ಪ ಹೊಟ್ಟೆ ಉರಿದಿರುತ್ತೆ. ಈಗಾಗಲೇ ಒಂದಷ್ಟು ಜನ ಇರ್ತಾರೆ, ನಮ್ಮ ಆರ್ ಸಿ ಬಿ ಅಂದರೆ ಗೆಲ್ತಾನೇ ಇಲ್ಲ ಕಪ್ ಅಂತಿದ್ದಾರೆ. ಈ ಸಲ ಕಪ್ ಗೆಲ್ತಾರ? ಪ್ರತಿ ಸಲನೂ ಅದೇ ಹೋಪಲ್ಲಿ ನಾವು ಮೋಟಿವೇಟ್ ಮಾಡ್ತಾ ಇದ್ದೀವಿ, ಎಲ್ಲ ರೀತಿಯಲ್ಲಿ ಎಂಕರೇಜ್ ಮಾಡ್ತಾ ಇದ್ದೀವಿ. ಬಟ್ somewhere the luck is not so good. And again ಮ್ಯಾನೇಜ್ಮೆಂಟ್ ಸ್ವಲ್ಪ ಚೇಂಜಸ್ ಆಗಬೇಕು ಬ್ಯಾಕ್ ಎಂಡಲ್ಲಿ. ನಮ್ಮದು ಹೇಗೆಂದರೆ ಒಳ್ಳೆ ಬ್ಯಾಟಿಂಗ್ ಲೈನಪ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಅದೇ ನೀವು ಹೇಳ್ದಂಗೆ ಪ್ಲೇ ಆಫ್ ಅಲ್ಲಿ ಬರ್ತಾರೆ, ಕ್ವಾಲಿಫೈ ಆಗ್ತಾರೆ, ಅಲ್ಲಿಂದ ಹಿಂದೆ ಹೋಗ್ತಾ ಇದ್ದಾರೆ. ಅಲ್ಲಿ ನಮಗೇನೆ ಕನ್ಫ್ಯೂಷನ್ ಆ್ಯಕ್ಚುಲಿ, ಏನಕ್ಕೆ ಈ ಥರ ಪರ್ಫಾರ್ಮೆನ್ಸ್ ಇಸ್ ಗೋಯಿಂಗ್ ಡೌನ್ ಅಂತ ಲಿಟ್ರಲಿ ಇದು ಇಂಟೆನ್ಷನಲ್ಲಿ ಸೋಲ್ಬೇಕು, ಆ ಥರ ಸೋಲ್ತಾ ಇದ್ದಾರೆ. ಸೊ ಆ ಥರ ಇದೆ ಸಿಚುವೇಶನ್. ಬಟ್ ಎಸ್ ಸಮನ್ ಸೆಡ್ ಆಲ್ರೆಡಿ ಆರ್ ಸಿ ಬಿ ಫಾರ್ ಎವರ್, ಆಲ್ವೇಸ್ ಯು ವಿಲ್ ಎಂಕರೇಜ್ ಆ್ಯಂಡ್ ಸಪೋರ್ಟ್ ದೆಮ್. ಅಲ್ಲ, ಈಗ ತುಂಬ ಸಲ ಬೇರೆ ಬೇರೆ ಟೀಮ್ಗಳು IPL ಟ್ರೋಫಿನ ಗೆದ್ದಾಗ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಯಾವತ್ತೂ ಬಿಟ್ಕೊಡ್ದೆ ನೆಕ್ಸ್ಟ್ ಸಲ ಗೆಲ್ತೀವಿ ಅಂತ ಅದೇ ಹುಮ್ಮಸ್ಸಲ್ಲೇ ಹೇಳ್ಕೊಂಡ್ಬಂದ್ರು. ಅದಕ್ಕೆ ನಮಗೆ ತುಂಬಾ ಜನ ಕಾಲು ಎಳ್ದಿದ್ದಾರೆ ಕೂಡ. ಈ ಸಲ ಅವ್ರಿಗೆ ಏನು ಟಾಂಗ್ ಕೊಡ್ಬೋದು ನಾವು? ಅಲ್ಲ, ನಾವು ಪ್ರತಿ ಸಲನೂ ಟಾಂಗ್ ಕೊಡ್ತಾನೆ ಇದ್ದೀವಿ. ಬಟ್ ಪರ್ಫಾರ್ಮೆನ್ಸ್ ಇಲ್ದೆಲ್ಲ ಏನು ಮಾಡೋಕ್ಕಾಗುತ್ತೆ? ನಾವು ಸಪೋರ್ಟ್ ಮಾಡ್ಬೋದು, ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಟ್ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡಬೇಕು, ಅದು ಏನಕ್ಕೆ ಆ ಥರ ಆಗ್ತಾಯಿದೆ ಅಂತ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಪ್ಲೇಯರ್ಸ್ ಎಲ್ಲ ಒಳ್ಳೆ ಬ್ಯಾಟ್ಸ್ಮನ್ಸ್ ಇದ್ದಾರೆ, ಬೌಲರ್ಸ್, ಫೀಲ್ಡರ್ಸ್ ಎಲ್ಲ ಇದ್ದಾರೆ. ಸೊ ದಟ್ ಸ್ಟಿಲ್ ಇದು ಹೋಪಿಂಗ್ ಫಾರ್ ದ ಬೆಸ್ಟ್. ತಗೋಬೋದಿತ್ತು, KL ರಾಹುಲ್ನ ತಗೋಬೋದಿತ್ತು. ಆ ಕಾಲದಲ್ಲಿ ರಾಬಿನ್ ಉತ್ತಪ್ಪ ವಾಸ್ ವೆರಿ ಗುಡ್ ಬ್ಯಾಟ್ಸ್ಮನ್ ಆ್ಯಕ್ಚುಲಿ, ಅವರಿಗೂ ಯಾವುದೇ ಚಾನ್ಸಸ್ ಕೊಡಲಿಲ್ಲ. ಸೊ ಮ್ಯಾನೇಜ್ಮೆಂಟ್ ತುಂಬ ಚೇಂಜಸ್ ಬೇಕಾಗಿದೆ. ಸೊ ಯು ಕ್ಯಾನ್ ಸಿ ದಿ ಕರ್ನಾಟಕ ಪ್ಲೇಯರ್ಸ್ ಆರ್ ವೆರಿ ಲೆಸ್ ಆ್ಯಕ್ಚುಲಿ. ಸೊ ದೇ ಆರ್ ಟೋಟಲಿ ನಾಟ್ ಗಿವಿಂಗ್ ಅನ್ ಅಪರ್ಚುನಿಟಿ. But really they are skillful players, but they're not missing the opportunity. So that should not happen. You have to avoid that one actually. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.